ಕಳೆದ ಒಂದೂವರೆ ತಿಂಗಳಿಂದ ಮೂಡ ಹಗರಣ ಮುಖ್ಯಮಂತ್ರಿ ಸೈಡ್ ತಗೊಂಡ್ರಂತೆ, ಮುಖ್ಯಮಂತ್ರಿ ಪತ್ನಿ ಸೈಡ್ ತಗೊಂಡ್ರಂತೆ. ಎಷ್ಟೆಲ್ಲ ಮಾಹಿತಿ ನೋಡಿದ್ರಲ್ವಾ. ಅದಕ್ಕೆ ಉತ್ತರ ಕೂಡ ಕೊಟ್ಟರು ಸಿದ್ದರಾಮಯ್ಯ ಒಂದು ಮಾತು ಪದೇ ಪದೇ ಹೇಳ್ತಾ ಇದ್ರು. ನಾವು ಕೇಳಿದ್ವೇನ್ರಿ? ಮೂಡ ಕೊಟ್ಟಿದ್ದಲ್ವಾ? ಮೂಡ ಕೊಟ್ಟಾಗ ಯಾವ ಸರ್ಕಾರ ಇತ್ತು? BJP ಸರ್ಕಾರ ಅಲ್ವಾ? ಯಾರನ್ನ ಪ್ರಶ್ನೆ ಮಾಡಬೇಕು? ಅರೆ ಕರೆಕ್ಟ್ ಅಲ್ವಾ? CM ಸಿದ್ದರಾಮಯ್ಯ ಎಲ್ಲೂ ಕೇಳಲೇ ಇಲ್ಲ. ಏನು 3.16 ಎಕರೆ ಜಾಗ ಎಲ್ಲೋ ಒಂದು ಕಡೆ ಇದೆ, ಇದೇ ಜಾಗದಲ್ಲಿ ಕೊಡಬೇಕು ಅಂತ ಕೇಳಲಿಲ್ಲ. ಮೂಡಾಗೆ ಎಲ್ಲಿ ಬೇಕಿದ್ರೂ ಕೊಡೋ ರೈಟ್ಸ್ ಇದೆ. ಆದರೆ ಇವತ್ತು ಬೆಳಗ್ಗೆ 9 ಗಂಟೆಗೆ ನಾವು ಒಂದು ಸುದ್ದಿ ಬ್ರೇಕ್ ಮಾಡಿದ್ವಿ. ಇಲ್ಲ, ನೀವು ಕೇಳಿದ್ದೀರಿ ಸ್ವಾಮಿ, ನಿಮ್ಮ ಪತ್ನಿ ಸಹಿ ಇದೆ. ಮೂಡ ಹಗರಣದ ಮೆಗಾ ಸುದ್ದಿ, ದೊಡ್ಡ ಸುದ್ದಿ. ರಾಜಕೀಯದಲ್ಲಿ ರಿಪಬ್ಲಿಕ್ ವರದಿ ಸುಂಟರಗಾಳಿ ಬಿರುಗಾಳಿ. ಹೌದು, ಇಲ್ಲಿ ತನಕ ಕೇಳ್ತಾ ಇದ್ರು ನಾವು ಪತ್ರ ಬರೆದಿಲ್ಲ. ಪತ್ರ ಬರೆದಿದ್ರು ನಿಜ. ಯಾವ ಪತ್ರ? ಹೌದು ಸ್ವಾಮಿ, 50-50 ಅನುಪಾತದಲ್ಲಿ ನಮಗೆ ಸೈಟ್ ಕೊಡಿ ಅಂತ. ಆದರೆ ಇದೇ ಜಾಗದಲ್ಲಿ ಕೊಡಿ ಅಂತ ನಾವು ಕೇಳಿರಲಿಲ್ಲ ಅಂತ ಮುಖ್ಯಮಂತ್ರಿ. ಆದರೆ ಇದೇ ಜಾಗದಲ್ಲಿ ಕೇಳಿದ್ದಾರೆ ಅಂತ ನಾವು ಹೇಳ್ತಾ ಇದ್ದೀವಿ. ಇವತ್ತು ಬೆಳಗ್ಗೆ 9 ಗಂಟೆಗೆ ಈ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಇಷ್ಟೇ ವೀಕ್ಷಕರೇ, ತುಂಬ ತಲೆ ಕೆಡಿಸ್ಕೋಬೇಡಿ. ಸಿದ್ದರಾಮಯ್ಯ ಹೇಳಿದ್ದೇನಪ್ಪ ಅಂತಂದರೆ, ನಾವು ಜಾಗ ಕೊಟ್ಟಿದ್ದೀವಿ, ಅದಕ್ಕೆ ಪರ್ಯಾಯವಾಗಿ ಜಾಗ ಕೊಡಿ ಅಂತ ಕೇಳಿದ್ದೀವಿ, ಆ ಪತ್ರ ಬರೆದಿದ್ದೀವಿ. ಅದು ಬಿಟ್ಟು ಒಳ್ಳೆ ಕಾಸ್ಟ್ಲಿ ಜಾಗದಲ್ಲಿ ಕೊಡಿ ಅಂತ ನಾವು ಬರದೇ ಇಲ್ಲ, ಬರೆಯೋದು ಇಲ್ಲ, ಬರೆಯಲಾರೆವು. ಮೂಡ ಕೊಟ್ಟಿದ್ದೆ ತಗೊಂಡಿದ್ದೀವಿ. ಏನು ತಪ್ಪು? ನಾವು ಹೇಳ್ತಾ ಇದ್ದೀವಿ, ನೋ, 50-50 ಕೊಡಿ ಅಂತ ಕೇಳಿದ್ದಲ್ಲ, ಇದೇ ಜಾಗದಲ್ಲಿ ಕೊಡಿ ಅಂತ ನೀವು ಕೇಳಿದಂಥ ಪತ್ರ ನಮ್ಮ ಬಳಿ ಇದೆ. ಇದನ್ನು ಬೆಳಗ್ಗೆ 9 ಗಂಟೆಗೆ ನಾವು ಯಾವ ರೀತಿ ಬ್ರೇಕ್ ಮಾಡಿದ್ದೀವಿ ಬಿಗ್ ಮಾರ್ನಿಂಗಲ್ಲಿ, ಅದರ ಒಂದು ಝಲಕ್ ನಿಮ್ಮ ಮುಂದೆ. ಬೆಳಗಿನ ಬಿಗ್ ಮಾರ್ನಿಂಗ್ನಲ್ಲಿ ವರದಿ, ದಾಖಲೆ ಸಮೇತ ವರದಿ ಪ್ರಸಾರ ಮಾಡಿದ್ದ ರಿಪಬ್ಲಿಕ್ ಕನ್ನಡ. ನಾವು ಪ್ರಸಾರ ಮಾಡಿ 2 ಗಂಟೆಗಳ ಬಳಿಕ ಉಳಿದ ಚಾನೆಲ್ಗಳು ಎದ್ನೋ ಬಿದ್ನೋ ಅಂತ ಅದು ಕೂಡ ಅರ್ಧಂಬರ್ಧ ಮಾಹಿತಿ ಕೊಡ್ತಾ ಇದ್ದಾರೆ. ಅವರ ಬಳಿ ಕೂಡ ಫುಲ್ ಮಾಹಿತಿ ಇಲ್ಲ. ದಾಖಲೆ ಸಮೇತ ವರದಿ ಪ್ರಸಾರ ಮಾಡಿದ್ದ ರಿಪಬ್ಲಿಕ್ ಕನ್ನಡ 1968ರಿಂದ 2023 ತನಕದ ಎಲ್ಲ ದಾಖಲೆಗಳ ನಡುವೆ ಈ ಒಂದು ದಾಖಲೆ ಸ್ಪೆಷಲ್ ಆಗಿ ಕಂಡು ಬಂತು. ಹೆಂಗಿತ್ತು? ನಾವು ಬ್ರೇಕ್ ಮಾಡಿದ ಸುದ್ದಿ 9 ಗಂಟೆಗೆ ನೋಡಿ ಬನ್ನಿ. ಇವತ್ತಿನ ಅತಿ ದೊಡ್ಡ ಸುದ್ದಿಯಾಗಿ, ಎಸ್ ವೀಕ್ಷಕರೇ, ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಡಾಕ್ಯುಮೆಂಟ್ಗಳ ಬಂಡಲ್ ನನ್ನ ಕೈಯಲ್ಲಿದೆ. ನನ್ನ ಕೈಯಲ್ಲಿದೆ. ಬಹುತೇಕ ಎಲ್ಲರ ಬಳಿ ಕೂಡ, ಅಂದರೆ ಎಲ್ಲ ಮಾಧ್ಯಮಗಳ ಬಳಿ ಕೂಡ ಈ ಬಂಡಲ್ ಇದ್ದಿರಬಹುದು. ಆದರೆ ನನ್ನ ಕೈಯಲ್ಲಿ ಇನ್ನೊಂದು ಡಾಕ್ಯುಮೆಂಟ್ ಇದೆ. ಬಹುಶಃ ಈ ಡಾಕ್ಯುಮೆಂಟ್ ಅಥವಾ ಈ ಒಂದು ಮಾಹಿತಿ ಹೊರಬಂದಾಗ ಅಲ್ಲೋಲ ಕಲ್ಲೋಲ ಉಂಟಾಗುವಂಥ ಸಾಧ್ಯತೆ ಇದೆ. ಬಹುಶಃ ಈ ಮಾರ್ಕರ್ ಇರುವ ಜಾಗದಲ್ಲಿ ಅದನ್ನು ರಿಟ್ರೀವ್ ಮಾಡಿದರೆ ಏನು ಬರೆದಿದ್ದಾರೆ ಅಂತ ಗೊತ್ತಾಗಿ ಬಿಟ್ಟರೆ ಆ ಡಾಕ್ಯುಮೆಂಟ್ಗೆ ಮಹತ್ವ ಇಲ್ಲ. ಈ ಡಾಕ್ಯುಮೆಂಟ್ಗೆ 53 ಅಲ್ಲ, ಎಷ್ಟು ಅವ್ರು ಕೇಳಿದ್ದು, 63 ಕೋಟಿ ರೂಪಾಯಿ ಬರುತ್ತೆ ಈ ಡಾಕ್ಯುಮೆಂಟ್ಗೆ. ಹೇಳ್ತಾ ಇದ್ದೀನಲ್ಲ, ಇದರಲ್ಲಿ ಮಾತ್ರ ವಿಜಯನಗರ ಬಡಾವಣೆಯಲ್ಲಿ ಕೇಳಿದ್ದಾರೆ ಅಂತ ಹೇಳುವಂತ ರೀತಿಯಲ್ಲಿ ಈ ಡಾಕ್ಯುಮೆಂಟ್ ಇದೆ. ಅದು ಕೂಡ ಪಾರ್ವತಿಯವರ ಸೈಟು. ಪಾರ್ವತಿಯವರು ಸೈನ್ ಹಾಕಿ ಕೇಳಿರುವಂಥದ್ದು. ಬೇಕಾ? ನೋಡ್ತೀರಾ ಡಾಕ್ಯುಮೆಂಟ್? ಬೇಕಾ ಡಾಕ್ಯುಮೆಂಟ್? ತಗೊಳ್ಳಿ ಆ ಡಾಕ್ಯುಮೆಂಟ್ ಈಗ ನಿಮ್ಮ ಮುಂದೆ. ಎಸ್, ಇದೇ ಡಾಕ್ಯುಮೆಂಟ್ ಇಲ್ಲಿದೆ. ಈಗ ಅದೇ ಡಾಕ್ಯುಮೆಂಟ್ ಅದರಲ್ಲೇ ತಗೊಳ್ಳಿ. ಇದರಲ್ಲಿ ಬರ್ತಿಲ್ಲ ಕರೆಕ್ಟಾಗಿ. ನೋಡಿ, ವೈಟ್ನರ್ ಹಾಕಿ ಅಳಿಸಿದ್ದಾರೆ. ಇಲ್ಲಿ ಇದೇ ಜಾಗದಲ್ಲಿ ಕೊಡಿ ಅಂತ ಕೇಳಿದ್ದಾರಾ? ಮೊಬೈಲ್ ರಿಟ್ರೀವ್ ಮಾಡಿದ ರೀತಿಯಲ್ಲೇ ಇದೇ ಥರ ಇಲ್ಲಿ ರಿಟ್ರೀವ್ ಮಾಡಿದರೆ ಇದು ಬರ್ಬೋದು. ಅಂದರೆ ವಿಜಯನಗರ ಬಡಾವಣೆಯಲ್ಲೇ ಕೊಡಿ ಅನ್ನುವಂಥ ರೀತಿಯಲ್ಲಿ ಒಕ್ಕಣೆ ಇದೆ ಈ ಡಾಕ್ಯುಮೆಂಟ್ನಲ್ಲಿ. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಇದೂ ಇದೆ, ಪಾರ್ವತಿಯವರ ಸಹಿ ನೋಡಿ.
ಪತ್ರ ಬರೆಯೋದು ಇವರು ಪಾರ್ವತಿಯವರು. ಆಮೇಲೆ ಸದರಿ ಜಮೀನಿಗೆ ನೋಡಿ ಯಾವಾಗ ಇದು ಡೇಟು ಪಾರ್ವತಿಯವರಿದ್ದಾರೆ ನೋಡಿ, ಈ ಜಾಗ ಖಾಲಿ ಬಿಟ್ಟಿದ್ದಾರೆ ನೋಡಿ. ನಾನು ಓದ್ತೀನಿ ಅದನ್ನು, ಸ್ವಲ್ಪ ಫ್ರೀಸ್ ಮಾಡ್ರಪ್ಪ. ನನ್ನ ಜಮೀನಿಗೆ ಇದುವರೆಗೂ ಪ್ರಾಧಿಕಾರವು ಯಾವುದೇ ರೀತಿಯ ಪರಿಹಾರವನ್ನು ನೀಡಿರುವುದಿಲ್ಲ. ಆದ್ದರಿಂದ ನನ್ನ 3.16 ಎಕರೆ ಜಮೀನಿಗೆ ಅನುಗುಣವಾಗಿ ಅಷ್ಟೇ ವಿಸ್ತೀರ್ಣದ ಜಮೀನನ್ನು ಡ್ಯಾಶ್ ಪ್ರಾಧಿಕಾರವು ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಕೋರುತ್ತೇನೆ. ಇಲ್ಲವಾದಲ್ಲಿ ನನ್ನ ಜಮೀನನ್ನು ನನಗೆ ಹಿಂದಿರುಗಿಸುವಂತೆ ಕೋರಿಕೊಳ್ಳುತ್ತೇನೆ. ನೋಡಿ, ಈ ಜಾಗ ಖಾಲಿ ಬಿಟ್ಟಿದ್ದಾರೆ. ಈಗ ಬರ್ತಿರುವಂಥ ಅನುಮಾನ ಏನಪ್ಪ ಅಂತಂದರೆ, ಈ ಜಾಗದಲ್ಲಿ ವಿಜಯನಗರ ಬಡಾವಣೆಯಲ್ಲಿ ಕೊಡಿ ಅಂತ ಕೇಳಿದ್ರ ಪಾರ್ವತಿಯವರು. ಆಮೇಲೆ ಇದರ ಫಸ್ಟ್ ಪೇಜ್ಗೆ ಹೋಗಿ, ಯಾಕೆ ನಮಗೆ ಇಷ್ಟೆಲ್ಲ ಡೌಟ್ ಬರ್ತಾ ಇರೋದು ಅಂತಂದರೆ, ಅಲ್ಲಿ ಸಹಿ ಇದೆ ನೋಡಿ, ಸಿಗ್ನೇಚರ್ ಇದೆ, ಮೂಡ ಸೀಲ್ ಇದೆ. ಓಕೆ, ಕೆಲವು ಪ್ರಶ್ನೆಗಳಿದೆ. ಈಗ ನಮ್ಮ ಕೆಲವು ಪ್ರಶ್ನೆಗಳು. ವೈಟ್ನರ್ ಹಾಕಿದ್ದು ಯಾರು? ಅವತ್ತು ಭೈರತಿ ಸುರೇಶ್ ಅವರು ಹೆಲಿಕಾಪ್ಟರ್ನಲ್ಲಿ ಕೆಲವು ಡಾಕ್ಯುಮೆಂಟ್ ತಗೊಂಡೋಗಿ ವೈಟ್ನರ್ ಹಾಕಿಸಿದ್ರ? ಪ್ರದೀಪ್ ಕುಮಾರ್ ಅವರು ಹೇಳೋ ಪ್ರಕಾರ, ಪ್ರದೀಪ್ ಕುಮಾರ್ ದೂರುದಾರ ನಂಬರ್ 1 ಪ್ರದೀಪ್ ಕುಮಾರ್ ಅವರು ಹೇಳೋ ಪ್ರಕಾರ ಅವರ ಬಳಿ ಕೂಡ ಈ ದಾಖಲೆ ಇದೆ. ಆದರೆ ಅವರು ನಮಗೆ ಅದನ್ನು ಕೊಡಲಿಲ್ಲ. ಅವತ್ತು ಹಾಗಂತ ನಾವು ಸುಮ್ಮನೆ ಇರಲಿಲ್ಲ. ನಾವು ಮಾಧ್ಯಮದವರು ಎಲ್ಲಾದರೂ ಹುಡುಕಿ ಅದನ್ನು ತೆಗೆದ್ವಿ. ಅವತ್ತು ಪ್ರದೀಪ್ ಕುಮಾರ್ ಅವರು ಹೇಳೋ ಪ್ರಕಾರ ಆ ದಾಖಲೆ RTA ಅವರು ಕೊಟ್ಟ ದಾಖಲೆ. ನಮ್ಮ ಪ್ರಶ್ನೆ ಬಂತು, ವೈಟ್ನರ್ ಹಾಕುವ ಉದ್ದೇಶ ಏನು? ವೈಟ್ನರ್ ಹಾಕಿ ಅಧಿಕಾರಿಗಳು ಬಚಾವ್ ಮಾಡಿದ್ರಾ? ಹೆಲಿಕಾಪ್ಟರ್ನಲ್ಲಿ ತೆಗೆದುಕೊಂಡು ಹೋದಂತಹ ಡಾಕ್ಯುಮೆಂಟ್ ಇದೇನಾ? ಹೆಲಿಕಾಪ್ಟರ್ನಲ್ಲಿ ತೆಗೆದುಕೊಂಡು ಹೋಗಿ ವೈಟ್ನರ್ ಹಾಕಿದ್ರಾ? ವೈಟ್ನರ್ ಹಿಂದಿರುವ ಸತ್ಯ ಏನಾಗಿದ್ರೆ ಅದರ ಹಿಂದೆ ಬರೆದಿದೆಯಾ? ಒಂದು ವೇಳೆ ಬರೆದದ್ದು ಹೌದಾದರೆ ವಿಜಯನಗರ ಪಥದ ಮೇಲೆ ವೈಟ್ನರ್ ಬರೆದಿದ್ದಾರಾ? ವಿಜಯನಗರ ಬಡಾವಣೆಯಲ್ಲಿ ಕೊಡಿ ಅಂತ ಕೇಳಿದ್ದಾರಾ? ಆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಏನು ಫಿಲ್ ಮಾಡಬೇಕು? ನಾಗರಾಜು, ಬಸವರಾಜು, ರಂಜಿತ್ ನಮ್ಮ ರಿಪೋರ್ಟರ್ಸ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಹೇಳಿ ಅವರಿಗೆ. ಬಸವರಾಜ್, ಯಾವ ರೀತಿ ಸಂಚಲನ ಉಂಟು ಮಾಡ್ತಾ ಇದೆ ಈ ಸುದ್ದಿ? ಖಂಡಿತ ಜಯಪ್ರಕಾಶ್, ಈ ಸುದ್ದಿ ರಿಪಬ್ಲಿಕ್ ಕಾರ್ಡ್ ಬ್ರೇಕ್ ಮಾಡ್ತಾ ಇದ್ದಾಗೆ ನಾನು ಈಗ ಒಂದು ಅಸೈನ್ಮೆಂಟ್ ಕವರ್ ಮಾಡಕ್ಕೆ ಹೋಗಿದ್ದೆ. ಅಲ್ಲಿ MLC ಸಿಕ್ಕಿದ್ರು, ಕಾಂಗ್ರೆಸ್ MLC. ನಮ್ಮ ಸುದ್ದಿಯನ್ನು ಉಲ್ಲೇಖ ಮಾಡಿದ್ರು. ಏನು ಪತ್ರ ಹೊಡಿತಾ ಇದ್ರಿ CM ಅವರ ವಿರುದ್ಧ, ಯಾವ ರೀತಿಯಾದಂಥ ಪತ್ರ ಅನ್ನುವಂಥ ಮಾಹಿತಿಯನ್ನು ನನ್ನ ಬಳಿ ತೆಗೆದುಕೊಂಡ್ರು. ಅಷ್ಟರ ಮಟ್ಟಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಒಂದು ಪತ್ರ ಯಾವ ರೀತಿಯಾಗಿ ಪಾರ್ವತಿ ಅವರು ಮೂಡಾಗೆ ಬರೆದಿದ್ರು ಅನ್ನುವಂಥ ವಿಚಾರವನ್ನು ಎಳೆಯಾಗಿ ರಿಪಬ್ಲಿಕ್ ಕಾರ್ಡ್ ಬಿಚ್ಚಿಟ್ಟಿತ್ತು. ಅದರ ಮಾಹಿತಿಯನ್ನು ಈ ರಾಜ್ಯ ಕಾಂಗ್ರೆಸ್ನಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ಅದರ ಮಾಹಿತಿಯನ್ನು ತೆಗೆದುಕೊಳ್ಳುವಂಥ ಕೆಲಸಗಳಾಗ್ತಾ ಇದ್ದಾವೆ. ಹಾಗಾಗಿ ರಿಪಬ್ಲಿಕ್ ಕನ್ನಡ ಏನು ಈ ಒಂದು ಪತ್ರವನ್ನು ಇವತ್ತು ಬೆಳಗ್ಗೆ ಬಿತ್ತರ ಮಾಡ್ತು, ನಮಗೆ ಇಂತಹದೇ ಬಡಾವಣೆಯಲ್ಲಿ ಬೇಕು ಅನ್ನುವಂಥ ಎನ್ನಲಾದಂತಹ ಒಂದು ಪತ್ರ ಏನಿದೆ, ಇದು ರಾಜ್ಯ ರಾಜಕೀಯದಲ್ಲಿ ಮುಂದಿನ ಒಂದು ದಿಕ್ಸೂಚಿ ಆಗುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಈ ಪ್ರಕರಣವನ್ನು ಇಷ್ಟು ದಿನ ನಮಗೆ ಪೊಯಿಟ್ರಿ ಮಾಡ್ತಾ ಇದ್ದಿದ್ದೇ ಬೇರೆತನ. ನಾವು ಯಾವುದೇ ಬದಲಿ ನಿವೇಶನವನ್ನು ಕೇಳಿರಲಿಲ್ಲ, 50-50 ಅನುಪಾತದಲ್ಲಿ ಕೇಳಿರಲಿಲ್ಲ. ನಮಗೆ ಎಲ್ಲವನ್ನೂ ಕೂಡ ಮೂಡದವರೇ ಕೊಟ್ಟಿದ್ದಾರೆ, ನಮಗೆ ಪರಿಹಾರ ಕೊಟ್ಟಿದ್ದಾರೆ ಹೊರತು ಅದು ತಗೊಂಡು ತಪ್ಪ ಅನ್ನುವಂಥ ಪ್ರಶ್ನೆಯನ್ನು ಪದೇ ಪದೇ ಕೇಳಲಾಗ್ತಾ ಇತ್ತು. ಆದರೆ ಇಂತಹದೇ ಜಾಗದಲ್ಲಿ ಬೇಕು ಅನ್ನುವಂಥದ್ದು ಮತ್ತು ಅದು ಅಭಿವೃದ್ಧಿ ಹೊಂದಿದಂತಹ ಬಡಾವಣೆಯಲ್ಲಿ 14 ಸೈಟ್ಗಳನ್ನು ಕೊಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಅನುಮಾನ ಮತ್ತು ಸಾಕಷ್ಟು ಚರ್ಚೆ ಕೂಡ ನಡೀತಾ ಇದೆ. ತನಿಖೆಗೂ ಕೂಡ ಆಯೋಗಕ್ಕೆ ರಚನೆ ಆಗಿದೆ. ಇಂತಹ ಸಂದರ್ಭದಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗುವ ಮೂಲಕ ರಿಪಬ್ಲಿಕ್ ಕನ್ನಡ ಈ ಒಂದು ಏನು ಬಡಾವಣೆಯಲ್ಲೇ ಬೇಕು ಅನ್ನೋಲಾಗತಕ್ಕಂಥ ಪತ್ರ ಏನಿದೆ, ಅದರಲ್ಲಿ ವೈಟ್ನರ್ ಹಾಕಿಲ್ಲ ಇದೆ, ಅದು ಮೂಲ ದಾಖಲಾತಿ ತೆಗಿಬೇಕಾಗಿದೆ. ಅದಕ್ಕೆ ಉತ್ತರವನ್ನು ಕೂಡ ಸರ್ಕಾರವೇ ಕೊಡಬೇಕಾಗುತ್ತೆ. ಹಾಗಾಗಿ ಇದು ರಾಜ್ಯ ರಾಜಕೀಯದಲ್ಲಿ ಸದ್ಯದ ಮಟ್ಟಿಗೆ ಸಂಚಲನವನ್ನು ಮೂಡಿಸ್ತಾ ಇದೆ. ಸಾಕಷ್ಟು ಮಾಹಿತಿಯನ್ನು ನಮ್ಮ ಬಳಿ ಕೂಡ ಕಾಂಗ್ರೆಸ್ ನಾಯಕರು ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜಯಪ್ರಕಾಶ್. ಓಕೆ, ನಾಗರಾಜ್ ಇದ್ದಾರೆ ಇದೀಗ. ನಾಗರಾಜ್, ಈಗ ಭಾಳ ದೊಡ್ಡ ಮಟ್ಟದಲ್ಲಿ ನಿಮಗೂ ಅರ್ಥ ಆಗಿರ್ಬೋದು, ಇವತ್ತು ಬೆಳಗಿನಿಂದ ಭಾಳ ದೊಡ್ಡ ಮಟ್ಟದಲ್ಲಿ ಸಂಚಲನ ಆಗ್ತಾ ಇದೆ. ಹಾಗಾಗಿ ನಿಮ್ಮ ಎಲ್ಲ ಬೇರೆ ಅಸೈನ್ಮೆಂಟ್ ಎಲ್ಲ ನಿಲ್ಲಿಸಿಬಿಟ್ಟು ನಾವು ಇದಕ್ಕೆ ನಿಲ್ಲಿಸ್ತಾ ಇದ್ದೀವಿ. ಯಾಕಂತಂದರೆ ಇದು ಇಡೀ ರಾಜ್ಯವೇ ತಳಮಳಗೊಳ್ಳುವಂಥ ಸುದ್ದಿ.
ಮತ್ತೊಂದು ಕಡೆ ಹೈಕಮಾಂಡ್ನಿಂದ ಬುಲಾವ್ ಬಂದಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಂತ ಹೇಳುವಾಗ ಅದು ರಿಪಬ್ಲಿಕ್ ಕನ್ನಡ ವರದಿಯ ಪರಿಣಾಮನ ಅನ್ನುವಂಥ ಡೌಟ್ಗಳು ಕೂಡ ಉಂಟಾಗ್ತಾ ಇದೆ. ಈಗ ಮುಖ್ಯಮಂತ್ರಿಗಳು ಇಲ್ಲಿ ತನಕ ನಾವು ಕೇಳಲೇ ಇಲ್ಲ ಅವರಾಗಿ ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ. ಆದರೆ ನೀವು ಕೇಳಿದ್ದೀರಿ ಅಂತ ಹೇಳಲ್ಪಡಲು ಸೂಕ್ತ ಸಾಕ್ಷ್ಯಾಧಾರಗಳು ಇರುವಂಥ ಒಂದು ದಾಖಲೆ ನಾವು ಬಿಡುಗಡೆ ಮಾಡಿದ್ದೀವಿ. ಈಗ ನೀವು ಸಾಧಾರಣವಾಗಿ ಕೋರ್ಟ್ ಕೇಸ್ಗಳನ್ನು ಅಟೆಂಡ್ ಮಾಡ್ತಾ ಇರ್ತೀರಿ. ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದೆ, ಹೈಕೋರ್ಟ್ ತಡೆ ಕೊಟ್ಟಿದೆ. ಈಗ ಈ ಡಾಕ್ಯುಮೆಂಟ್ ಒಂದು ವೇಳೆ ಅದು ಜೆನ್ಯೂನ್ ಡಾಕ್ಯುಮೆಂಟ್ ಆಗಿದ್ದರೆ ಯಾವ ರೀತಿಯಲ್ಲಿ ಮುಖ್ಯಮಂತ್ರಿಗಳಿಗೆ ತೊಂದರೆ ಉಂಟು ಮಾಡಬಹುದು ನಿಮ್ಮ ಪ್ರಕಾರ, ನಿಮ್ಮ ನಾಲೆಜ್ ಪ್ರಕಾರ? ಜಯಪ್ರಕಾಶ್, ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದರಲ್ಲಿ ಏನು ಎವಿಡೆನ್ಸಸ್ ಅನ್ನ ಮಾರ್ಕ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು. ಯಾಕಂತಂದ್ರೆ ಏನು ಇಷ್ಟು ದಿನ ಸಿದ್ದರಾಮಯ್ಯವರು ಮತ್ತೆ ಸಿದ್ದರಾಮಯ್ಯವರ ಸಚಿವ ಸಂಪುಟ ಬಹಳ ಸ್ಪಷ್ಟವಾಗಿ ವಾದ ಮಾಡ್ತಾ ಇತ್ತು. ನಾವು ಯಾರು ಸಿದ್ದರಾಮಯ್ಯ ಅವರು ಈ ವಿಚಾರದಲ್ಲಿ ಎಲ್ಲೂ ಸಹ ಸೈಟನ್ನು ಕೇಳಲೇ ಇಲ್ಲ ಅಂತಂತೇಳಿ ವಾದ ಮಾಡ್ತಾ ಇದ್ರು. ಆದರೆ ಈಗ ದಾಖಲೆ ಸಿಗ್ತಾ ಇದೆ, ಸಿದ್ದರಾಮಯ್ಯ ಅವರು ಇಂಥ ಕಡೆಲೇ ಸೈಟ್ ಬೇಕು ಅಂತೇಳಿ ಅವರ ಪತ್ನಿಯವರು ಸಹಿ ಮಾಡಿರ್ತಕ್ಕಂಥ ಇದರಲ್ಲಿ ಪತ್ರದಲ್ಲಿ ಕೇಳಿದ್ದಾರೆ ಅಂತಂತೇಳಿ. ಇದನ್ನು ನೋಡ್ತಾ ಇದ್ರೆ ಏನು ಈ ಮೂಡಾದಲ್ಲಿ ಏನು ಮೂಡ ವಿಚಾರಕ್ಕೆ ಸಂಬಂಧಿಸಿದಂತೆ ದಾಖಲೆಗಳಿದಾವೆ, ಈ ದಾಖಲೆಗಳು ಫೋರ್ಜ್ ಆಗಿದಾವೆ ಅನ್ನೋ ಅಂಶವನ್ನ ನ್ಯಾಯಾಲಯದ ಗಮನಕ್ಕೆ ತೆಗೆದುಕೊಂಡು ಹೋದ್ರೆ ಖಂಡಿತವಾಗ್ಲೂ ಇದರಲ್ಲಿ ಕಾನ್ಸ್ಪಿರಸಿ ಇದೆ ಅನ್ನೋದನ್ನ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ಟಂಗಾಗುತ್ತೆ. ಇದರಿಂದ ಏನು ಪ್ರಾಸಿಕ್ಯೂಷನ್ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿದ್ದಾರೆ, ರಾಜ್ಯಪಾಲರು ಅನುಮತಿಯನ್ನ ಕೊಡಬೇಕಾದ್ರೆ ಕೆಲವೊಂದು ವಿಚಾರಗಳನ್ನು ತಟಸ್ಥವಾಗಿ ನಿಷ್ಪಕ್ಷಪಾತವಾಗಿ ವಿಚಾರದಲ್ಲಿ ತನಿಖೆ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅಂತೇಳಿ ಹೇಳಿರ್ತಕ್ಕಂಥದ್ದು. ಇಂತಹ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ಏನು ಈ ಒಂದು ಹೊಸ ದಾಖಲೆಯನ್ನು ಹೊರಗಡೆ ಯಾರೂ ಇದುವರೆಗೂ ತೆಗೆದುಕೊಂಡು ಬರೆದಂಥ ದಾಖಲೆಯನ್ನು ಹೊರಗಡೆ ಇಡ್ತಾ ಇದೆ. ಇದು ಈ ಒಂದು ಇಡೀ ಪ್ರಕರಣಕ್ಕೆ ಹೊಸ ದಿಕ್ಕನ್ನು ಕೊಡುವ ಸಾಧ್ಯತೆ ಇರತಕ್ಕಂಥದ್ದು. ಅಲ್ಲದೆ 29ನೇ ತಾರೀಕು ಏನು ವಿಚಾರಣೆ ಇದೆ ಅವತ್ತು ನ್ಯಾಯಾಲಯದಲ್ಲೂ ಕೂಡ ಪ್ರಸ್ತಾಪ ಆಗೋ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಮತ್ತೊಂದು ಕಡೆ ಮೈಸೂರಿಗೆ ಹೋಗ್ತೀನಿ ನಾನು. ವಿನೋದ್ ಇದ್ದಾರೆ ಅಂದ್ಕೊಂಡಿದ್ದೀನಿ. ಎಸ್ ವಿನೋದ್, ಬೆಳಿಗ್ಗೆ 9 ಗಂಟೆಗೆ ನೋಡಿರ್ತೀರಿ ನೀವು ಕೂಡ. ನಿಜವಾಗಿ ಬೆಂಕಿ ಬಿದ್ದಿರೋದು ಆ ಭಾಗದಲ್ಲಿ. ಯಾಕಂದರೆ ಬೇರೆ ಚಾನಲ್ಗಳಿಗೆ ಇನ್ನೂ ಕೂಡ ಸರಿಯಾಗಿ ಅದು ಏನು ಅಂತ ಗೊತ್ತಾಗ್ತಾ ಇಲ್ಲ. ರಿಪಬ್ಲಿಕ್ ಕನ್ನಡ ಯಾವ ರೀತಿಯ ಸ್ಟೋರಿಯನ್ನು ಬ್ರೇಕ್ ಮಾಡ್ತು ಅಂತಂದರೆ ಅರ್ಧಂಬರ್ಧ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಬಹುಶಃ CM ಕೇಳಿದ್ರು ಅಥವಾ CM ಪತ್ನಿ ಕೇಳಿದ್ರು ಅನ್ನುವಂಥ ಒಂದೇ ಒಂದು ಮಾಹಿತಿ ರುಜುವಾತಾದರೆ, ಅಂದರೆ ಇದೇ ಜಾಗದಲ್ಲಿ 50-50 ಕೊಡಿ ಅಂತ ಕೇಳೋದಲ್ಲ, ಅದು ಸೆಕೆಂಡ್ರಿ. ಇದೇ ಜಾಗದಲ್ಲಿ ಕೊಡಿ, ಇಲ್ಲದಿದ್ದರೆ ನನಗೆ ಆ ಜಾಗ ಬೇಡ ಅಂತ ಕೇಳೋದು ರುಜುವಾತಾದರೆ ಈ ಡಾಕ್ಯುಮೆಂಟ್ ಮುಖಾಂತರ ಏನೆಲ್ಲ ಸ್ಥಿತ್ಯಂತರಗಳು ಉಂಟಾಗತ್ತೆ. ಸೇಫ್ ಆಗಿರ್ತಾರ CM? ಜಯಪ್ರಕಾಶ್, ಈಗಾಗಲೇ ಏನು ಈ ಒಂದು ವಿಚಾರವಾಗಿ ಆ ಮೂಡ ಹಗರಣದಲ್ಲಿ 50-50 ಹಗರಣದಲ್ಲಿ ಏನೋ ನಡೆದಿರುವಂತಹ ಹಗರಣದ ಬಗ್ಗೆ ಡೇ ಒನ್ನಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಎಕ್ಸ್ಕ್ಲೂಸಿವ್ ಮಾಹಿತಿಗಳನ್ನು ವೀಕ್ಷಕರಿಗೆ ಕೊಡ್ತಾ ಹೋಗ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಇವತ್ತು ಬ್ರೇಕ್ ಮಾಡಿರುವಂತಹ ಸುದ್ದಿ ಅಂತಂದರೆ 2014 6ನೇ ತಿಂಗಳು 23ನೇ ತಾರೀಕು ಸಿದ್ದರಾಮಯ್ಯನವರ ಪತ್ನಿ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಒಂದು ಪತ್ರದಲ್ಲಿ ಅವರ 3 ಎಕರೆ 16 ಗುಂಟೆ ಏನು ಜಾಗ ಏನೋ ಮೂಡ ವಶಕ್ಕೆ ತೆಗೆದುಕೊಂಡು ಅದನ್ನು ಡೆವಲಪ್ಮೆಂಟ್ ಮಾಡಿದೆ. ಅದಕ್ಕೆ ಬದಲಾಗಿ ಬದಲಿಲಿ ಅದೇ ಜಾಗವನ್ನು ಕೊಡೋದಕ್ಕೆ ಅಂತೇಳಿ ಒಂದು ಪತ್ರವನ್ನು ಬರೆದಿದ್ದಾರೆ. ಆ ಒಂದು ಪತ್ರದಲ್ಲಿ ಒಂದು ವೈಟ್ನರ್ ಹಾಕಿ ಅಳಿಸಿದ್ದಾರೆ. ಅದನ್ನು ಅಧಿಕಾರಿಗಳು ಅಳಿಸಿದಾರಾ ಅಥವಾ ಆ ಜಾಗದಲ್ಲಿ ನಿಜಕ್ಕೂ ಕೂಡ ವಿಜಯನಗರದಲ್ಲಿ ಸೈಟ್ ಬೇಕು ಅಂತೇಳಿ ಸಿದ್ದರಾಮಯ್ಯವ್ರ ಪತ್ನಿಯವರು ಬರೆದಿದ್ದಾರೆ. ಇದು ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರುವಂತಹ ವಿಚಾರ. ಭಾಳ ಪ್ರಮುಖವಾಗಿ ಈಗಾಗಲೇ ಸಿದ್ದರಾಮಯ್ಯವರು ಕೂಡ ಪ್ರತಿ ಭಾಷಣದಲ್ಲೂ ಕೂಡ ಹೇಳ್ತಾ ಇರುವಂಥದ್ದು, ಎಲ್ಲಿಯೂ ಕೂಡ ನಾನು ಒಂದು ಪತ್ರವನ್ನು ಬರೆದಿಲ್ಲ, ಇಲ್ಲದೇ ಜಾಗದಲ್ಲಿ ಸೈಟ್ ಎಲ್ಲ ಕೊಡಿ ಅಂತೇಳಿ ಎಲ್ಲೂ ಕೂಡ ಕೇಳಿಲ್ಲ ಅಂತ ಹೇಳ್ತಿದ್ರು. ನನಗೆ ಈಗಲೂ ಕೂಡ ಸಿದ್ದರಾಮಯ್ಯವರ ಭಾಷಣ ಒಂದು ಭಾಳ ಚೆನ್ನಾಗಿ ಜ್ಞಾಪಕ ಇದೆ. ಈಗ ಅಂದರೆ ಈ ಕಳೆದ ವಾರ ಏನೊಂದು ಸಭೆಯನ್ನು ಮಾಡಿದರು, ದೊಡ್ಡ ಸಮಾವೇಶ ಮಾಡಿದರು. ಆ ಒಂದು ಸಮಾವೇಶದಲ್ಲಿ ಬಹಿರಂಗ ಸಮಾವೇಶದಲ್ಲಿ ಸಿದ್ದರಾಮಯ್ಯವರು ಹೇಳಿದಂಥದ್ದು 2014ರಲ್ಲಿ ಏನು ಮೂಡ ಆಯುಕ್ತರಾಗಿದ್ದಂತಹ ಧ್ರುವಕುಮಾರ್ ಇದ್ದರು, ಅವರು ಏನೋ ಈ ವಿಚಾರವನ್ನು ಕೇಳಿ ನಾವು ನಿಮಗೆ ಸೈಟೆಲ್ಲ ಕೊಡ್ತಾ ಇದ್ದೀವಿ ಅಂತೇಳಿ ನನಗೆ ಫೋನನ್ನು ಮಾಡಿದರು. ಆ ಒಂದು ಸಂದರ್ಭದಲ್ಲಿ ಒಂದೇ ಒಂದು ಸೈಟನ್ನು ಕೂಡ ನಾನು ಅಧಿಕಾರದಲ್ಲಿರೋವರೆಗೂ ಕೂಡ ಯಾವುದೇ ಕಾರಣಕ್ಕೂ ಸೈಟೆಲ್ಲ ಕೊಡಬಾರ್ದು ಅಂತೇಳಿ ನಾನೇ ಆದೇಶ ಮಾಡಿದ್ದೆ ಅಂತೇಳಿ ಅವರು ಹೇಳ್ತಾರೆ. ಒಂದು ಕಡೆ ಈ ರೀತಿ ಹೇಳ್ತಾರೆ, ಮತ್ತೊಂದು ಕಡೆ ಈಗ ಸಿಕ್ಕಿರುವಂತಹ ಪತ್ರ
ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಿರುವಂತಹ ವಿಚಾರ. ನಿಜಕ್ಕೂ ಕೂಡ ಈ ಒಂದು ಪತ್ರದಲ್ಲಿ ಅವರು ವಿಜಯನಗರದಲ್ಲೇ ಸೈಟ್ ಎಲ್ಲ ಕೇಳಿದ್ದೇ ಆಗಿದ್ದಲ್ಲಿ ನಿಜಕ್ಕೂ ಕೂಡ ಅವರ ತಲೆದಂಡ ಆಗೋದು ಬಹುತೇಕ ಖಚಿತ ಅಂತೇಳಿ ಈಗಾಗಲೇ ಮೈಸೂರಿನಾದ್ಯಂತ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಸಿದ್ದರಾಮಯ್ಯನವರು ನಿಜಕ್ಕೂ ಕೂಡ ಸಾಕಷ್ಟು ಕ್ಲೀನ್ ಅಂತ ಹೇಳ್ಕೊಳ್ತಾ ಇದ್ರು, ನಾನು ಎಲ್ಲಿಯೂ ಕೂಡ ಒಂದು ತಪ್ಪನ್ನು ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ಸಿಕ್ಕಿರುವಂತಹ ಪತ್ರಗಳು ಸಾಕಷ್ಟು ತಪ್ಪು ಮಾಡಿರೋ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖವಾಗಿ ಕಾಡ್ತಾ ಇದೆ. ಸೊ ಹೀಗಾಗಿ ಸಿದ್ದರಾಮಯ್ಯನವರ ಪತ್ನಿ ತಪ್ಪು ಮಾಡಿದಾರಾ, ಅಧಿಕಾರಿಗಳು ತಪ್ಪು ಮಾಡಿದಾರಾ, ಅಥವಾ ಸಿದ್ದರಾಮಯ್ಯನವರ ಪ್ರಭಾವ ಇಲ್ಲಿ ತಪ್ಪು ಮಾಡಿದ್ಯಾ? ಇದೆಲ್ಲದೂ ಕೂಡ ಸಿದ್ದರಾಮಯ್ಯನವರೇ ಉತ್ತರವನ್ನು ಕೊಡಬೇಕಾಗುತ್ತೆ. ಜಯಪ್ರಕಾಶ್.